ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಒಂದು ವ್ಲಾಗಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಯಾವುದು, ಹೇಗಿತ್ತು ಫಂಕ್ಷನ್, ಮತ್ತು ಹೇಗಿತ್ತು ಫ್ಯಾಮಿಲಿ ಎಲ್ಲ ಸೇರಿದ್ದು, ಒಟ್ಟಿಗೆ ಸೇರಿದ್ದು, ಮತ್ತು ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಅಂದ್ಬಿಟ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬೆಳಿಗ್ಗೆನೇ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಂಗೇಜ್ಮೆಂಟ್ ಪ್ಲೇಸ್ ಇದ್ದಿದ್ದು ಕೆಂಗೇರಿ ನಿಯರ್. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 20 to 30 ಮಿನಿಟ್ಸ್ ಆಯಿತು. ಹಾಗೆ ಪ್ಲೇಸ್ ರೀಚ್ ಆದ್ವಿ. ಇಲ್ಲೇ ಎಂಗೇಜ್ಮೆಂಟ್ ನಡೆದಿದ್ದ ಪ್ಲೇಸು. ಸೊ ಎಂಗೇಜ್ಮೆಂಟ್ ಯಾವುದಪ್ಪ ಅಂದರೆ ನಮ್ಮ ದೊಡ್ಡಮ್ಮನ ಮಗಂದು. ಸೊ ಇನ್ನು ಮುಂದೆ ವೆಡ್ಡಿಂಗ್ ಸೀರೀಸೇ ಬರುತ್ತೆ ಅನಿಸುತ್ತೆ. ವೆಡ್ಡಿಂಗ್ ಫಂಕ್ಷನ್ಸ್ಗಳು ಇದು ಒಂದಾದ್ಮೇಲೆ ಒಂದಿದೆ. ಹಾಗೆ ನಾವು ಬೇಗ ಹೋಗಿದ್ರಿಂದ ತಿಂಡಿ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಎಂಗೇಜ್ಮೆಂಟ್ ಡೆಕೋರೇಷನ್ ಈ ರೀತಿ ಇತ್ತು. ಹಾಗೆ ತಿಂಡಿಗೆ ಇಷ್ಟು ವೆರೈಟಿ ಇತ್ತು. ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಪಾಪು ಆಟ ಆಡ್ತಾ ಇತ್ತು. ಸೊ ಹಾಗೆ ನಾವೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ತೊಗೋತಾ ಇದ್ವಿ. ಇದು ಕಂಪ್ಲೀಟ್ ಎಂಗೇಜ್ಮೆಂಟ್ ಮಾಡಿದಂಥ ಡೆಕೋರೇಷನ್ನು. ಇಬ್ರು ಸ್ಮೈಲ್ ಮಾಡಿ ಮಾಯಿ ಮಾಡು, ನಗು ನೀನಗಮ್ಮ ಅಜ್ಜಿ ಹಾಯ್ ಮಾಡು, ಹಾಯ್ ಮಾಡಜ್ಜಿ ಮಾಡಜ್ಜಿ. ಜೋರಾಗಿ ಮಾತಾಡಿ. ಅದೇ 10:30ಇಂದಾನೆ ಅದಕ್ಕೆ ಒಳ್ಳೆ ದೀಪ ಹಚ್ಬಿಡೋದು. ಆ ಥರ ಈ ಥರ ಇಲ್ಲ, ಚೆನ್ನಾಗಿದ್ದಾನೆ ಹುಡುಗ. ಖುಷಿ ಆಯ್ತಾಯ್ತಾ ನಿಮ್ಗೆ? ಖುಷಿ ಆಯ್ತು. ಯಾವ್ದು ಆಂಟಿ ನೀವು ಹೇಳಿ, ಹೇಳಿ ಆಂಟಿ, ಹೇಳಿ ಆಂಟಿ. ಏನು ಗೊತ್ತಿಲ್ಲ ಕಣ. ಆಯಿತು, ಹೆಂಗೆ ಅನ್ನಿಸ್ತೈತೆ ಅದನ್ನೇ ಹೇಳಿ. ಏನು ಅನ್ನಿಸ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ ಅಷ್ಟೇ. ಹಾಂ ಆಂಟಿ ನೀವು ಮಾತಾಡಿ. ಮಗನ ಮದುವೆ ಮಾಡ್ತಾ ಇದೀವಿ ಅಂತ ಖುಷಿ. ಖುಷಿ ಆಗ್ತಾ ಇದೆ. ಅದು ಬಿಟ್ಟು ಬೇರೆ ಏನಾದ್ರು ಹೇಳಿ. ಹೇಳಿ ಆಂಟಿ. ನೀನೇ ಹೇಳ್ಬೇಕಷ್ಟೆ. ಹಾಂ ಹೇಳಿ. ಹಂಗೆ ಖುಷಿಯಾಗಿದ್ದೀನಿ, ಏನು ಹೇಳೋಕ್ಕಾಗ್ತಾ ಇಲ್ಲ. ಆಯಿತು, ಹೆಂಗೆ ಅನಿಸ್ತೈತೆ ಫೀಲಿಂಗ್ ಹೇಳಿ. ಆಯಿತು, ಅದೇ ಹೇಳ್ತಿದ್ದೀನಲ್ಲ, ಖುಷಿಯಾಗಿದೆ ಫೀಲಿಂಗು. ಸಾಕಷ್ಟೇ ಹೇಳಿ. ಅಷ್ಟಣ್ಣನ ಬಗ್ಗೆ ಹೇಳಿ. ಆಯಿತು. ಹಾಂ ಇಲ್ಲ, ನೆಕ್ಸ್ಟು ಹೆಂಗೆ ಅನಿಸ್ತೈತೆ ಫೀಲಿಂಗು ಅಂತ. ಹಾಂ ನಿಮ್ದು ಆಯ್ತೈತಲ್ಲ? ನಂದು ಮಾರ್ಚ್ಗೆ. ಹೇಳು. ಚೆನ್ನಾಗಿ ಹೇರ್ ಕಟಿಂಗ್ ಮಾಡ್ಸಕ್ಕೆ ಅಂತ ಹೋಗಿ ಹೇರ್ ಕಟಿಂಗ್ ಮಲ್ಕೊಂಡು ಈ ತರ ಕಟಿಂಗ್ ಮಾಡ್ಸ್ಕೊ ಬಂದವನು. ಹಂಗೆ ಆಗಿರೋದು ನೋಡಮ್ಮ. ಹಾಗೆ ಫಸ್ಟ್ ಟೈಮ್ ನಮ್ಮ ಅತ್ತಿಗೆ ಕೂಡ ಮಾತಾಡಿಸ್ದೆ, ಹೇಗಿದೆ ಜೋಡಿ ಅಂತ ಹೇಳಿ. ಏನಾದರೂ ನಿಮ್ಗೆ ಹೇಗೆ ಅನಿಸ್ತಿದೆ ಫೀಲಿಂಗ್ ಆ ಥರ ಹೇಳಿ. ರಿಂಗ್ ಎಕ್ಸ್ಚೇಂಜ್ಗೆ ಇನ್ನೂ ಟೈಮ್ ಇದ್ದಿದ್ದರಿಂದ ಇಲ್ಲಿ ಸೈಡಲ್ಲಿ ಫೋಟೋ ಶೂಟ್ ನಡೀತಿದೆ. ಇಲ್ಲ, ಹೆಂಗ್ ಅನಿಸ್ತಿದೆ ಅದು ಹೇಳಿ. ಎಲ್ಲ ಚೆನ್ನಾಗಿದೆ, ಖುಷಿಯಾಗಿದೆ. ಈಗ ನಮಗೆ ತೆಂಗಿ ಬೇರೆ ಹಾಡಾಗ್ತಾ ಇದೆ ಅಷ್ಟೇ, ಇನ್ನೇನಿದೆ. ಆಲ್ಮೋಸ್ಟ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ಮಾತಾಡ್ಸಿದ್ದೀನಿ. ಇಲ್ಲಿ ಒಂದು ಕಡೆ ಪಾಪು ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಡೈಮಂಡ್ ಅದು ಯಾರು ನೀನು ತೆಗಿತಾ ಇಲ್ಲ ಇರೋ ಅವಿನ್ಯಾನ. ಕ್ಲೋಸ್ ಅಪ್ ಲುಕ್ ಅಂತ ಹಿಂಗೆ ಹಾಕ್ತೀನಿ, ಹೋಗು. ಕ್ಲೋಸ್ ಮಾಡ್ಬಿಡ್ತೀನಿ. ಅವಿನ್ಯ ಆಯ್ತಿರೋ ಮಮ್ಮಿ ಇದು ಈಸ್ಕೊಚಿನು ಇಸ್ಕೋ ಅವ್ರ ಅಮ್ಮನೇ ನಂಗೆ ಕೊಟ್ಟಿರೋದು. ಇಲ್ಲಿ ದೊಡ್ಡವರೆಲ್ಲ ಇದ್ರಲ್ಲ ಅಂದ್ಬಿಟ್ಟು ಮಾತಾಡ್ಸೋಕ್ಕೆ ಅಂದ್ಬಿಟ್ಟು ಹುಡುಕಿ ಬರ್ತಾ ಇದ್ದಾರೆ.
ಸೊ ಯಾರ್ಯಾರು ಏನೇನಾಗಬೇಕು ಅಂದ್ಬಿಟ್ಟೆಲ್ಲ ನಾನು ಮದುವೆ ಟೈಮಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ. ಸೊ ಇದೊಂದು ಜಸ್ಟ್ ಒಂದು ಎಂಗೇಜ್ಮೆಂಟ್ ಗ್ಲಿಮ್ಸ್ ಅಷ್ಟೇ, ಒಂದು ಮೆಮರಿಗೋಸ್ಕರ ಮಾಡಿದ್ದು. ನೀರು ಹೊಡಿತೀನಿ ಬೈತಾನೆ ಯಾಕೆ ಅಪ್ಸು ಡೌನ್ಸ್ ಆಡ್ತಿದ್ದೀರಾ? ಹೊಡಿ ಮತ್ತು ಇಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಶಾಸ್ತ್ರ ಮಾಡೋಣ ಅಂತ ಸ್ಟೇಜ್ ಮೇಲೆ ಕರೆಸಿದ್ರು. ಅಂದರೆ ಹುಡುಗನ ಮನೆಯಿಂದ ಹುಡುಗಿಗೆ ಸ್ಯಾರಿ ಕೊಡೋದು, ಹುಡುಗಿ ಮನೆಯಿಂದ ಹುಡುಗಂಗೆ ಡ್ರೆಸ್ ಕೊಡೋದು, ಈ ರೀತಿ ಒಂದು ಶಾಸ್ತ್ರ ಇತ್ತು. ಹಾಡೇಳಕ್ಕೆ ಬರುತ್ತಾ? ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ? ರೀಲ್ಸ್ ಮಾಡ್ತೀಯಾ? ಮತ್ತು ಸ್ಟೇಜ್ ಮೇಲೆ ಕೂತಿದ್ರಲ್ಲ, ಹಾಗೆ ತಮಾಷೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ಮತ್ತು ಇಲ್ಲಿ ಶಾಸ್ತ್ರ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲೇ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ. ಹುಡುಗಿಗೆ ಎಲ್ಲ ಶಾಸ್ತ್ರ ಮುಗಿದ್ಮೇಲೆ ಹುಡುಗಂಗೆ ಇವಾಗ ಶಾಸ್ತ್ರ ಮಾಡ್ತಿದ್ದಾರೆ. ಅಂದರೆ ಕುಂಕುಮ ಇಟ್ಟು ಬಟ್ಟೆಯನ್ನು ಕೊಡೋವಂಥದ್ದು. ನೆಕ್ಸ್ಟ್ ಇವರು ಆ ಡ್ರೆಸ್ಸಲ್ಲಿ ರೆಡಿಯಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡೋವಂಥದ್ದು. ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಪ್ಲೇಟ್ ಡೆಕೋರೇಷನ್ ಮಾಡ್ತಿದ್ದಾರೆ. ಅಂದರೆ ಇವೆಂಟ್ ಅವರೇ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ರಿಂಗೆಲ್ಲ ಜೋಡಿಸ್ತಾ ಇದ್ರು. ಅಷ್ಟರಲ್ಲೇ ಹುಡುಗಿ ಕೂಡ ರೆಡಿಯಾಗಿ ಬಂದರು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ? ರೆಡಿ ಆದಮೇಲೆ ಫೋಟೋದವ್ರು ಬಿಡೋದೇ ಇಲ್ಲ. ಸೊ ಆಚೆಗಡೆ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲೇ ವೆಲ್ಕಮ್ ಡ್ರಿಂಕ್ಸ್ ಕೂಡ ಬಂತು. ಶೋಭಾ ಮಾತಾಡಿ. ಇಟ್ಬಿಟ್ಟ ಯಾಕೋ ಅಜಿತಿನ್ ಬಿಡಂಗ್ ಕಡೆ ಚಿಕ್ಕಿ ಬಂದ ನೋಡಿ. ಚಿಕ್ಕಿ ಅವಿನ್ಯ ನೀನು ಯಾಕೆ ಬರ್ತಿದ್ದೆ ಯಾವಾಗಲೂ? ಫೋಟೋಶೂಟ್ ಎಲ್ಲ ಆದಮೇಲೆ ರಿಂಗ್ ಎಕ್ಸ್ಚೇಂಜ್ಗೆ ಅಂದ್ಬಿಟ್ಟು ಸ್ಟೇಜ್ ಹತ್ರ ಹೋಗ್ತಾ ಇದ್ದಾರೆ. ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ. ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ. ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಆಗಲ್ಲ ಅನ್ಬೇಕು ಬ್ರೋ ನೀನು. ಆಗಲ್ಲ ಅನ್ಬೇಕು. ನಾನು ಆಗಲ್ಲ ಅನ್ಬೇಕು. ಹುಡುಗಿಗೆ ಬಿಟ್ಟಿದ್ದ 3, 2, 1. ನಮ್ಮ ಕಡೆ ಕೈ
ಸನಿಹ ಸಾಕು ಮನದಿ ಪೂರ ಸಂಭ್ರಮ ನನಗೆ ಇನ್ನು ಜಗವೇ ನೀನು ನಿನ್ನಲ್ಲೇ ನಾನಾಗೋ ಸವಿಭಾವ ಈ ಪ್ರೇಮ ನನ್ನಲ್ಲೇ ನೀನು ನಿನ್ನಲ್ಲೇ ನಾನು ಸುಮಧುರ ಈ ಸಂಗಮ ತಾರಾರ ಮೋಡಿಯ ಮಾಡೋ ಜಾದುಗಾರ ಸಲುಗೆ ತೋರೋ ಸಾಹುಕಾರ ಹೃದಯ ನೀನೆ ಕದ್ದ ಚೋರ ಮನಸ್ಸು ಕಾಡೋ ಮಾಯಾಗಾರ ಹಿತಕರ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆದಮೇಲೆ ಹುಡುಗ ಮತ್ತು ಹುಡುಗಿಗೆ ಕೂರಿಸಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅಂದರೆ 5 ಜನ ಮುತ್ತೈದೆಯರು ಅಥವಾ 9 ಜನ ಮುತ್ತೈದೆಯರು ಬಂದು ಅವರಿಬ್ರಿಗೂ ಆಶೀರ್ವಾದ ಮಾಡೋವಂಥದ್ದು. ಸೊ ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಹುಡುಗಿ ಫ್ಯಾಮಿಲಿ, ಹುಡುಗಿಯವರ ಅಪ್ಪ ಮತ್ತು ಅಮ್ಮ. ಸೊ ಫ್ಯಾಮಿಲಿ ಫೋಟೋಶೂಟ್ ನಡೀತಿದೆ ಇಲ್ಲಿ. ಹೋಗೋ ಅಡ್ಡನೇ ಬಂದೆ. ಇವರು ಹುಡುಗವ್ರ ಅಪ್ಪ ಮತ್ತು ಅಮ್ಮ. ಇಲ್ಲೋ ನಮ್ಗೊಂದು ಪೊಟ್ಯಾಟೊ. ಬಂದಿರೋ ಗೆಸ್ಟೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ನಮ್ಗೇನು ಕೆಲಸ ಅಂದ್ಬಿಟ್ಟು ನಾವು ಇನ್ನೊಂದು ರೌಂಡ್ ಸ್ಟಾರ್ಟರ್ಸ್ ತಿನ್ನೋಣ ಅಂದ್ಬಿಟ್ಟು ಕೆಳಗೆ ಬಂದ್ವಿ. ಮೀಸೆ ರಿವರ್ಸ್ ತಿನ್ಕೋ ಪೊಟೆಟೋ ಚಿಕ್ಕನ್ ಮಾಡ್ತೀನಿ. ಬೇಡ ಬೇಡ ಹೊಡಿತೀನಿ ಅದು. ಮಯೂಕ ಮಿರಾರು ಇಲ್ಲಿದೆ ಮಮ್ಮಿ ಮೇಲೆ ಮೇಲೆ ಬಾ ಮಮ್ಮಿ ಹಂಗೆ ಆಡು ಚೆನ್ನಾಗಿತ್ತೆ. ಆಡು ಚೆನ್ನಾಗಿತ್ತೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು ಮದ್ವೆಗೆ. ತಿಂತೋಳ ನೋಡವಳು ಇಲ್ಲ ಕೈಯಲ್ಲಿ ಇಟ್ಕೊಂಡು ಚುಚ್ಚುತ್ತೆ. ಅವಿನ ಚುಚ್ಚುತ್ತೆ ಕಡ್ಡಿ. ಚುಚ್ಚುತ್ತೆ ಅವಿನ್ಯ ಬಾ. ಹಾಗೆ ಎಲ್ಲ ತಿನ್ಕೊಂಡು ಮೇಲೆ ಬಂದ್ವಿ. ಇಲ್ಲಿ ನೋಡಿದ್ರೆ ಅಜ್ಜಿ ಮತ್ತು ತಾತನ ಜೊತೆ ಫೋಟೋ ತೆಗೆಸ್ಕೊತಾ ಇದ್ರು. ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅಜ್ಜಿ ತಾತಂಗೆ ಇಬ್ರಿಗೂ ಎಷ್ಟು ಫೋಟೋಸ್ ತೆಗೆಸಿದ್ರು. ನಾವೆಲ್ಲ ಇಲ್ಲಿ ಫನ್ ಮಾಡ್ಕೊಂಡು ಕೂತಿದ್ವಿ ಹಿಂದೆ ಕಡೆ. ನಿನ್ನದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಒಂಟಿರುವಾಗ ಕೊಂಡು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲೇ ಹೊಮ್ಮಿದೆ ಕೋಮಲ ಕೋರಿಕೆ ಮುತ್ತಿನ ಗೀತಾಬೇಕಲ್ಲ ಒಪ್ಪಂದಕ್ಕೆ ನಿನ್ನದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಪ್ರೀವಿಯಸ್ ಫೋಟೋ ಇತ್ತಲ್ಲ ಅದು ಕಂಪ್ಲೀಟ್ ಫ್ಯಾಮಿಲಿ ಪಿಕ್. ಹಾಗೆ ಆಚೆಗಡೆ ಯಾರ್ಯಾರಿಗೆ ಸಿಂಗಲ್ ಫೋಟೋಶೂಟ್ ಬೇಕೋ ಅದೆಲ್ಲ ಮಾಡ್ತಾಯಿದ್ರು. ಸೊ ಹಾಗೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಮತ್ತು ಇದು ಕೂಡ ಸಿಬ್ಲಿಂಗ್ಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಇತ್ತು.
ಮೊದಲೇನೆ ಮಿನುಗುತ್ತಿದೆ ಯಾಕೋ ಹೊಸ ಮುಗುಳು ನಗೆ ನಾ ನುಡಿವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಒಳಗೊಳಗೆ ನಾ ನಡೆವ ಮೊದಲೇನೆ ಎಳೆಯುತ್ತಿದೆ ದಾರಿ ಇದು ನಿನ್ನೆಡೆಗೆ ನಾ ಅರಿವ ಮೊದಲೇನೆ ಉರಿಯುತ್ತಿದೆ ದೀಪವಿದು ನನ್ನೊಳಗೆ. ಆಲ್ಮೋಸ್ಟ್ ಫಂಕ್ಷನ್ ಮುಗಿತಾ ಬಂತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟಕ್ಕೆ ಅಂದ್ಬಿಟ್ಟೆಲ್ಲ ಬಂದ್ವಿ. ಊಟ ಅಂತೂ ತುಂಬ ವೆರೈಟಿ ಮಾಡಿಸಿದ್ರು. ಆಲ್ಮೋಸ್ಟ್ ಸ್ವೀಟ್ಸೇ ಒಂದು 6 ಸ್ವೀಟ್ಸ್ ಇತ್ತು ಅನಿಸುತ್ತೆ. ಎಲ್ಲ ಡಿಫ್ರೆಂಟಾಗಿತ್ತು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಬಂದ್ವಿ. ಇವನೊಬ್ಬ ಅಡ್ಡಕ್ಕೆ ಹೋದ. ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಎಂಡ್ ಆಗೋವಂಥ ಟೈಮಲ್ಲಿ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಹೇಗಿದ್ರು ಡೆಕೋರೇಷನ್ ಇತ್ತಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಬಾವನ ಕೂರಿಸಿ ಫೋಟೋ ತೆಗಿತಾಯಿದ್ರು. ಸೊ ಒಂದು ಎಂಗೇಜ್ಮೆಂಟ್ ಮೂಮೆಂಟ್ನ ಕ್ರಿಯೇಟ್ ಮಾಡೋ ಥರ ಆಗುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ರೇಗಿಸ್ತಾ ಫೋಟೋ ತೆಗಿಸ್ತಾ ಇದ್ರು. ಕರೆಕ್ಟಾಗಿ ಬೀಳ್ತವ್ರು ಇವರಿಬ್ರು ಗಂಡೆ ಅಂತ ಇವರಿಬ್ರು ಗಂಡೆ ಅಂತ. ಆಲ್ಮೋಸ್ಟ್ ಗೆಸ್ಟ್ ಎಲ್ಲ ಹೋಗಿದ್ರು. ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ವಿ. ಆ ಟೈಮಲ್ಲೇ ಮಳೆ ಕೂಡ ಬರ್ತಾಯಿತ್ತು. ಸೊ ಅಪರೂಪಕ್ಕೆ ಸಿಕ್ಕಿರೋದ್ರಿಂದ ಎಲ್ಲ ಕೂಡ ಮಾತಾಡ್ಕೊಂಡು ಕೂತಿದ್ವಿ. ನೆಕ್ಸ್ಟ್ ಗಂಡು ಫಂಕ್ಷನ್ ಹೇಗಾಯ್ತು ಅಂದ್ಬಿಟ್ಟು ಟಯರ್ಡ್ ಅಷ್ಟೇ ಅಣ್ಣ. ಡಿಮ್ಯಾಂಡು ನಿಮಗೆ ಏನಾದ್ರು ಹೇಳಿ. ಅಂಕಲ್ ಬೀಡ ಒಂದು ರೀಲ್ ಸೇವ್ ಮಾಡಿದ್ದೀನಿ ಅದೊಂದು ಇವ್ರು 3 ಜನ ಅದಕ್ಕೆ ನಾದ್ನಿದಿರು ಒಟ್ಟಿಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಬಾಯ್ ವಿಡಿಯೋ ಎಡಿಟ್ ಮಾಡಿ ಕಳಿಸ್ತೀನಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಎಲ್ರಿಗೂ ಬಾಯ್ ಹೇಳಿ ಎಲ್ಲ ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಕೂಡ ಮಳೆ ಬರ್ತಾಯಿತ್ತು. ಮತ್ತು ನಾವೆಲ್ಲ ಇದು ಹುಡುಗನ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಮಾಮೂಲಿ ನಮ್ಮ ಮನೆಗೆ ರಿಟರ್ನ್ ಬಂದ್ವಿ. ಚಿಕ್ಕಮ್ಮ ಸ್ವಲ್ಪ ಕ್ಲಾಗ್ ಮಾಡಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಗೈಸ್, ಅವು ಬ್ಲ್ಯಾಕ್ ಕಲರ್ ಕಾರ್ ಕಾಣಿಸ್ತಿದೆಯಲ್ಲ, ಇದೆ ನಮ್ಮ ಹೊಸ ರೋಹಿತ್ ಬಾಬಾದು ಹೊಸ ಕಾರು. ಎಷ್ಟು ನಂಬರ್ ನೋಡಿ ಗೈಸ್, 5509. ಇದು ಅಷ್ಟೇ ಗೈಸ್, ಇನೋವಾ ನಮ್ಮ ಹರ್ಷಣ್ಣಂದು 5509. ಇದು ಅಷ್ಟೇ ಹರ್ಷಣ್ಣಂದು ಸೇಮ್ ನಂಬರ್ 5509. ನೋಡಿ ಗೈಸ್ ಹೆಂಗಿದೆ ನಂಬರ್ಸು. ನೋಡಿ ಗೈಸ್ ಹೆಂಗಿದೆ ಗೈಸ್. ನೋಡಿ ಗೈಸ್ ಯಾವ್ದಾದ್ರು ಮ್ಯಾಚ್ ಆಗುತ್ತಾ ಗೈಸ್? ಮ್ಯಾಚ್ ಆಗುತ್ತಾ ಅಂತ ಕಾಂಬಿನೇಷನ್. ಇಲ್ಲಿಂದ ಸ್ಟೇರ್ಸ್ ಇದೆ. ಡೆಕೋರೇಟ್ ಮಾಡೋರೆ ಎಲ್ಲ ಆಚೆ ಬಾಲ್ಕನಿ ಥರ ಮಾಡ್ತಿದ್ದಾರೆ. ಲೆಫ್ಟು ಇಲ್ಲಿ ನೋಡಿ ಇವ್ರ ಫೋನ್ ಎಲ್ಲಿದೆ? ಬಾಯ್ ಬಾಯ್. ಎಲ್ಲ ಹೆಂಗೆ Hi guys, welcome back to my channel. Mayuki. Hey Mayuki. ಇವನ ಹೆಸರು ವೆಂಕಟೇಶ್. Hi madam. Hi boys. ಇವನ ಹೆಸರು ಗೌರವ್. ಎಲ್ಲಿಗೆ ಪರೇಡು? ವಾಟ್ ಪರೇಡು? ಇವನ ಹೆಸರು ಅವಿನ್ಯ. ಬುಜ್ಜಿ. ಇವನ ಹೆಸರು ದೇವರಣ್ಣ. ಮತ್ತೆ ನನ್ನ ಹೆಸರು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ನನ್ನ ಹೆಸರು ನೋಡಿ ಗೈಸ್, ಶೋಕಿ ನನ್ನ ಮಗ. ಇವಾಗ ಇದು ನಮ್ಮ ಅಕ್ಕ ಫೋಟೋ. ನಾವು ಫ್ರೀ ಫೈರ್ ಡೌನ್ಲೋಡ್ ಮಾಡಿ ಹಿಂಗಾಡ್ತೀವಿ ನೋಡಿ ಗೈಸ್. ಯಾವ ಫ್ಲೋರ್ ಕಣ? ನಮ್ಮ ಅಕ್ಕ ಫೋನ್ ಅವ್ರಿಗೆ ಸಿಗದೆ ನೋಡ್ಕೊಳ್ಬೇಕು.
ನೋಡಿ ಗೈಸ್ ನೋಡಿ